ಹಾಯ್ ಗೈಸ್, ನಮಸ್ಕಾರ ವೀಕ್ಷಕರೇ. ಮೊಟ್ಟೆ ಕೋಳಿ ಚಿಕನ್ ಸಾಂಬಾರ್ ನೋಡಿ. ಮೊಟ್ಟೆ ಕೋಳಿ ಚಿಕನ್ ಸಾಂಬಾರ್ ಚೆನ್ನಾಗಿರುತ್ತೆ. ಬಾಯ್ಲರ್ ಕೋಳಿಗಿಂತ ಮೊಟ್ಟೆ ಕೋಳಿ, ನಾಟಿ ಕೋಳಿ ಇರುತ್ತಲ್ಲ, ಅದ್ರ ಟೇಸ್ಟೇ ಬರುತ್ತೆ ವೀಕ್ಷಕರೇ. ನೋಡಿ, ಈ ಥರ ಮೊಟ್ಟೆ ಇರಬೇಕು, ಮೊಟ್ಟೆ ಕೋಳಿ ಆಗಿರಬೇಕು. 1.5, ಒಂದು 450, ಒಂದು 500 ಬಂದರೆ ಚೆನ್ನಾಗಿರುತ್ತೆ. ಅದ್ರ ಮೇಲ್ಗಡೆ ಜಾಸ್ತಿ ಬಂದರೆ ಚೆನ್ನಾಗಿರಲ್ಲ. ನೋಡಿ ವೀಕ್ಷಕರೇ, ಇದು ನಾಟಿ ಕೋಳಿ ಚಿಕನ್ ಥರ ಹೆಂಗಿದೆ ನೋಡಿ, ತುಂಬ ಚೆನ್ನಾಗಿದೆ. 3 kg ಚಿಕನ್ ಇದೆ, ಕಟ್ ಮಾಡಿಸ್ಕೊಂಡು ಬಂದಿದ್ದೆ. 2 ಕೋಳಿ ನೋಡಿ, ಎಷ್ಟು ಚೆನ್ನಾಗೈತಿ. ನಾಟಿ ಕೋಳಿ ಥರನೇ ಇದೆ, ಭಾಳ ಟೇಸ್ಟಿಯಾಗಿರುತ್ತೆ. ಮೊಟ್ಟೆ ಕೋಳಿ ತಿನ್ನಬೇಕು, ಬಾಯ್ಲರ್ ಕೋಳಿಗಿಂತ ಇದೇ ಭಾಳ ಒಳ್ಳೆಯದು ಅಂತ ಹೇಳ್ತೀನಿ. ಇನ್ನೊಂದು ಚಿಕನ್ ಸಾರು ಆದಮೇಲೆ ಮುದ್ದೆ ಊಟ ಮಾಡುವಾಗ ಒಂದು ಹಾಕ್ತೀನಿ. ಒಂದು ನಿಮಿಷ ನೋಡ್ತಾ ಇರಿ ವೀಕ್ಷಕರೇ. ಹಾಯ್ ವೀಕ್ಷಕರೇ, ನೋಡಿ ಇವಾಗ ಮೊಟ್ಟೆ ಚೀಲ ಚೆನ್ನಾಗಿದೆಯಾ? ಮೊಟ್ಟೆ ಚೀಲ ಚಿಕನ್ ಸಾರು ರೆಡಿ ಆಗ್ತಾ ಐತೆ. ಬಂದ್ರಿ ವೀಕ್ಷಕರೇ, ಬ್ಯಾಟಿಂಗ್ ಮಾಡೋಣ. ಕರ್ನಾಟಕದ 7 ಕೋಟಿ ಕನ್ನಡಿಗರೇ, ಬನ್ನಿ ತಿನ್ನೋಣ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ ವೀಕ್ಷಕರೇ ಹಂಗೇನೆ. ಹಾಯ್ ಗೈಸ್ ವೀಕ್ಷಕರೇ, ನಮಸ್ಕಾರ. ಇವತ್ತು ನಾಟಿ ಕೋಳಿ ಚಿಕನ್ನು, ಬಿಸಿ ರಾಗಿ ಮುದ್ದೆ, ಚಳಿಗೆ ಈ ಕ್ಲೈಮೇಟ್ಗೆ ವಂಡರ್ಫುಲ್ ಆಗಿದೆ ವೀಕ್ಷಕರೇ. ನೋಡಿ, ಈ ಥರ ಮಾಡಿಕೊಂಡು ಈ ಚಳಿ ಒಳಗೆ 1.5 kg ರಾಗಿ ಮುದ್ದೆ ಮಾಡಿ ಇಟ್ಟಿದ್ದೀನಿ. ಬಿಸಿ ರಾಗಿ ಮುದ್ದೆ, ಬಿಸಿ ಚಿಕನ್ ಸಾರು, ಈರುಳ್ಳಿ ಜೊತೆಗೆ ನೆನೆಸ್ಕೊಂಡು ನೋಡಿ, ಹಿಂಗೆ ಗೋಲಿ ಮಾಡಿ ಗುರು, ಸ್ವರ್ಗ ಗುರು, ಹಂಗೈತೆ ಸಾರು. ಸ್ವರ್ಗಕ್ಕೆ 3 ಗೇಣು ವೀಕ್ಷಕರೇ. ಈ ತಡ ಮಾಡ್ಕೊಂಡು ತಿಂತಾ ಇರಿ ವೀಕ್ಷಕರೇ. ನೋಡಿ, ಇದೇನು ಲೆಗ್ ಪೀಸು ನೋಡಿ, ನಾಟಿ ಕೋಳಿದು ಕಾಲು ಹೆಂಗೈತೆ. ನಾಟಿ ಕೋಳಿ ಕಂಡ್ರೆ ಇದು ನೋಡ್ರಿ, ನಾಟಿ ಕೋಳಿ ಕಾಲು ನೋಡ್ರ. ತಿಂದ್ರಲೇ, ಮಾಡ್ಕೊಂಡು ತಿಂದ್ರು. ನಾಟಿ ಕೋಳಿ ಕಾಲು ನೋಡ್ರಲೇ ವೀಕ್ಷಕರೇ. ನೋಡಿ, ನಾಟಿ ಕೋಳಿ ಚಿಕನ್ನು, ಬಿಸಿ ರಾಗಿ ಮುದ್ದೆ ಹೊಡಿತಾ ಇದ್ರೆ ಸ್ವರ್ಗಕ್ಕೆ 3 ಗೇಣ್ರಿ ನಮ್ಮ ತಾಯಿ ಸತ್ವಾಗ್ಲು. ಸಖತ್ತಾಗಿ ಅಲ್ಟಿಮೇಟ್ ಆಗಿದೆ ಸಾರು.